ಹಲೋ ಫ್ರೆಂಡ್ಸ್, ಟೆಕ್ಸ್ಟೈಲ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತಿನಲ್ಲಿ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಥವಾ CPCBಯಲ್ಲಿ ಒಂದು ಹುದ್ದೆಗಳ ಒಂದು ನೇಮಕಾತಿಗಳು ಇರ್ತವೆ. 69 ಟೋಟಲ್ ಹುದ್ದೆಗಳಿರ್ತವೆ. ಆಲ್ ಇಂಡಿಯಾ ಜಾಬ್ ಇರುತ್ತೆ. ಭಾರತದ ಯಾವುದೇ ರಾಜ್ಯದ ಅಭ್ಯರ್ಥಿಗಳು ಈ ಒಂದು ಜಾಬ್ಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಇಲ್ಲಿ ಸೈಂಟಿಸ್ಟು, ಅಪ್ಪರ್ ಡಿವಿಷನ್ ಕ್ಲರ್ಕು, MTS, ಫೀಲ್ಡ್ ವರ್ಕು ಇವೆಲ್ಲ ಒಂದು ಹುದ್ದೆಗಳ ಒಂದು ವಿವಿಧತೆಯನ್ನು ಕಾಣ್ಬೋದು. 18,000ದಿಂದ ಹಿಡಿದು 1,07,500 ತನಕ ನಿಮಗೆ ಸಂಬಳ ಸಿಗುವಂಥ ಜಾಬ್ ಸಹ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಇಲ್ಲಿ ನೋಡ್ಬೋದು ವೇರಿಯಸ್ ಪೋಸ್ಟ್ ಇದ್ದಾವೆ. ಲಾ ಆಫೀಸರ್ ಇದೆ, ಅಸಿಸ್ಟೆಂಟು, ಅಕೌಂಟ್ ಅಸಿಸ್ಟೆಂಟು, ಜೂನಿಯರ್ ಡ್ರಾಫ್ಟ್ಮ್ಯಾನು, ಅಪ್ಪರ್ ಡಿವಿಷನ್ ಕ್ಲರ್ಕು, ಡೇಟಾ ಎಂಟ್ರಿ ಆಪ್ರೇಟರು, ಇನ್ನಿತರ ಒಂದು ಮಲ್ಟಿ ಟಾಸ್ಕಿಂಗು, ಫೀಲ್ಡ್ ಅಟೆಂಡೆಂಟು, ಲೋವರ್ ಡಿವಿಷನ್ ಕ್ಲರ್ಕು ಈ ರೀತಿಯಾದ ಹುದ್ದೆಗಳು ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ನಮಗೆ 12th ಮತ್ತು 10th ಬರುವಂಥ ಹುದ್ದೆಗಳನ್ನು ನೋಡೋದಾದರೆ ಡೇಟಾ ಎಂಟ್ರಿ ಆಪ್ರೇಟರ್ ಗ್ರೇಡ್ 2, ಸ್ಟೆನೋಗ್ರಾಫರ್ ಗ್ರೇಡ್ 2, ಸೀನಿಯರ್ ಲ್ಯಾಬೊರೇಟರಿ ಅಸಿಸ್ಟೆಂಟು, ಲೋವರ್ ಡಿವಿಷನ್ ಕ್ಲರ್ಕು ಇವು 12th ಮೇಲೆ ನೀವು ಅಪ್ಲಿಕೇಶನ್ ಹಾಕ್ಕೊಳ್ಬೋದು. ಫೀಲ್ಡ್ ಅಟೆಂಡೆಂಟ್ ಮತ್ತು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ಗೆ 10ನೇ ತರಗತಿಯನ್ನು ಮುಗಿಸಿದ್ರೆ ಸಾಕು, ಅರ್ಜಿಗಳನ್ನು ಹಾಕ್ಕೊಳ್ಬೋದು. ಅಪ್ಪರ್ ಡಿವಿಷನ್ ಕ್ಲರ್ಕ್ಗೆ ಒಂದು ಡಿಗ್ರಿಯನ್ನು ಮುಗಿಸಿದ್ರೆ ಸಾಕು, ನೀವು ಅರ್ಜಿಗಳನ್ನು ಹಾಕ್ಕೊಳ್ಬೋದಾಗಿರುತ್ತೆ ಸ್ನೇಹಿತರೆ. ಯಾವುದ್ಯಾವುದಕ್ಕೆ ಎಷ್ಟು ಏಜ್ ಲಿಮಿಟ್ ಇರಬೇಕಂತ ಇಲ್ಲಿ ಹೇಳಿದ್ದಾರೆ. ನೀವು ಏನಾದರೂ ಸೈಂಟಿಸ್ಟ್ ಅಂದರೆ ಗ್ರೂಪ್ ಬಿ ಪೋಸ್ಟ್ಗೆ ಅರ್ಜಿಗಳನ್ನು ಹಾಕ್ತೀರಿ ಅಂದರೆ 35 ವರ್ಷದ ಒಳಗಡೆ ಇರಬೇಕಾಗಿರುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟು ಈ ಒಂದು ಕ್ಲರ್ಕು ಮತ್ತು MTSಗೆ ನೋಡೋದಾದರೆ 18ರಿಂದ 27 ವರ್ಷದ ಒಳಗಡೆ ಇದ್ದರೆ ನೀವು ಅರ್ಜಿಗಳನ್ನು ಹಾಕ್ಕೊಳ್ಬೋದು. ಸಂಬಳ ಸಹ ನೀವು ನೋಡ್ಕೋಬೋದು. OBC ಅವರಿಗೆ 3 ವರ್ಷ 5 ಲಕ್ಷ ಇದೆ, SC/ST ಅವರಿಗೆ 5 ವರ್ಷ 5 ಲಕ್ಷನ ಕೊಡ್ತಾ ಇರುವಂಥದ್ದು. ನೆಕ್ಸ್ಟು ಇದರ ಒಂದು ಅಪ್ಲಿಕೇಶನ್ ಫೀಯನ್ನು ನೋಡೋದಾದರೆ ಎಲ್ಲ ಕ್ಯಾಂಡಿಡೇಟ್ ಅವರಿಗೆ 500 ರೂಪಾಯಿ ಅಪ್ಲಿಕೇಶನ್ ಫೀ ಇರುತ್ತೆ. ನೆಕ್ಸ್ಟು SC/ST PWD ಕ್ಯಾಂಡಿಡೇಟ್ ಅವರಿಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇರೋದಿಲ್ಲ. ಸೆಲೆಕ್ಷನ್ ಪ್ರೊಸೆಸ್ ನೋಡಿದ್ರೆ ರಿಟನ್ ಎಕ್ಸಾಮಿನೇಷನ್ ಮತ್ತು ಇಂಟರ್ವ್ಯೂ ಸಹ ಇಟ್ಟಿರುವಂಥದ್ದು. ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟನ್ನು ನೋಡೋದಾದರೆ 7/4/2025 ಅಪ್ಲಿಕೇಶನ್ ಸ್ಟಾರ್ಟ್ ಇದೆ. 28 ಏಪ್ರಿಲ್ 2025 ಕೊನೆಯ ದಿನಾಂಕ ಇರುತ್ತೆ. ಇದರ PDF ಮತ್ತು ಅಪ್ಲೈ ಲಿಂಕ್ ನನ್ನ ಟೆಲಿಗ್ರಾಮ್ ಚಾನಲ್ನ ನಾನು ಪ್ರೊವೈಡ್ ಮಾಡ್ತೀನಿ. ಅಲ್ಲಿ ಹೋಗಿ ಬೇಕಾದ್ರೆ ನೀವು ಅಪ್ಲೈ ಮಾಡ್ಕೋಬೋದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಇಷ್ಟ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.